ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮಾರ್ಕೆಟ್ ಮೊಸರನ್ನ. ನಮ್ಮ ಡ್ರೋನ್ ಪ್ರತಾಪ್ ಅವರು ನಿಮಗೆಲ್ಲ ಗೊತ್ತೇ ಇದೆ. ಸುಮಾರು 5-6 ವರ್ಷಗಳಿಂದ ಅಂತೂ ಡ್ರೋನ್ ಪ್ರತಾಪ್ ಅವರು ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದ್ದರು. ಅದಕ್ಕಿಂತ ಹಿಂದೆ ಇನ್ನೂ ದೊಡ್ಡ ಸುದ್ದಿಯಲ್ಲಿದ್ದು ಬಿಡಿ. ಆದರೆ 5-6 ವರ್ಷದಿಂದ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮ ಬಿಗ್ ಬಾಸ್ನ ಡ್ರೋನ್ ಪ್ರತಾಪ್ ಅವರು ಇತ್ತೀಚೆಗೆ ಸಾಕಷ್ಟು ಸುದ್ದಿಯನ್ನು ಮಾಡಿದರು ಬಿಗ್ ಬಾಸಿಂದ. ಮೊನ್ನೆ ಅಷ್ಟೇ ಅವರ ಹುಟ್ಟು ಹಬ್ಬಕ್ಕೆ ಒಂದು 4-5 ಜನ ಅಜ್ಜಿಯರ ಆಪರೇಷನನ್ನು ಮಾಡಿಸಿದ್ದಾರೆ ಅನ್ನೋ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಪ್ಪ. ಅದಕ್ಕೆ ಅವರು ವಿಡಿಯೋನ ಮಾಡ್ಕೊಂಡಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಕೂಡ ಮಾಡ್ಕೊಂಡಿದ್ದಾರೆ. ಈ ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ. ಏನು ಹುಡುಗರು, ಏನು ದೊಡ್ಡ ಕೆಲಸ, ಮಹಾನ್ ಸಾಧನೆ ಮಾಡಿದಾನ, ಏನು ಒಂದು ಆಪರೇಷನ್ ಮಾಡಿದ್ದು ಇಷ್ಟು ದೊಡ್ಡ ಮಟ್ಟಿಗೆ ವಿಡಿಯೋ ಎಲ್ಲ ಮಾಡ್ಕೊಂಡು ಪಬ್ಲಿಸಿಟಿ ತಗೋಬೇಕಾ, ಇದೆಲ್ಲ ಗಿಮಿಕ್ ಬ್ಯಾಡಮ್ಮ ಅಂತ ಹೇಳೋರು ಒಂದಷ್ಟು ಜನ. ವೆರಿ ಗುಡ್ ಡ್ರೋನ್ ಪ್ರತಾಪ್, ನೀವು ಮಾತಾಡಿದಂತೆ, ನೀವು ಹೇಳ್ದಂತೆ ನಡ್ಕೊಳ್ತಾ ಇದ್ದೀರಾ, ನಿಮ್ಮ ಬಗ್ಗೆ ಅಭಿಮಾನ ಇನ್ನೂ ಜಾಸ್ತಿ ಆಗ್ತಾ ಇದೆ, ನಿಮ್ಮಲ್ಲಿ ಒಳ್ಳೆ ಹೃದಯ ಇದೆ, ನೀವು ಒಳ್ಳೆ ಮನುಷ್ಯ, ಒಳ್ಳೆ ವ್ಯಕ್ತಿ ಅಂತ ಹೇಳೋರು ಒಂದಷ್ಟು ಜನ. ಹೆಲ್ಪ್ ಮಾಡಿದ್ರ ಬಗ್ಗೆ ಎಲ್ಲರೂ ಖುಷಿ ಪಡ್ತಾರೆ, ಒಂದಷ್ಟು ಜನ ನೆಗೆಟಿವ್ ಆಗಿ ಆಡ್ತಾರೆ. ಅದು ಎಲ್ಲ ಕ್ಷೇತ್ರದಲ್ಲಿ ಇದ್ದದ್ದೇ. ಹಾಗಾಗಿ ಕೆಲವರು ಹೇಳ್ತಾರೆ, ನೀವು ಹೆಲ್ಪ್ ಮಾಡಿದ್ದು ಎಡಗೈಯಿಂದ ಮಾಡಿದ್ದು ಬಲಗೈಗೆ ಗೊತ್ತಾಗಬಾರ್ದು, ಬಲಗೈಯಿಂದ ಮಾಡಿದ್ದು ಎಡಗೈಗೆ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ. ಎಡಗೈ ಬಲಗೈ ಗೊತ್ತಾಗಬಾರ್ದು ಅಂತ ಹೇಳೋರು ಬ್ಲ್ಯಾಕ್ ಮನಿ ಇದ್ದಂಥವ್ರು, ಬಟ್ ಒಳ್ಳೆ ಹೃದಯ ಇದ್ದಂಥವ್ರು. ಕೆಲವರು ಏನು ಮಾಡ್ತಾರೆ, ನನಗೆ ಒಂದಷ್ಟು ಅಮೌಂಟ್ ಇದೆಯಪ್ಪ, ಇಲ್ಲೀಗಲ್ಲೋ ಒಂದಷ್ಟು ಹಣ ಇದೆ, ನಾವು ಇದನ್ನು ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡೋಣ, ಇದನ್ನು ಹೇಳ್ಕೊಳ್ಳೋದು ಬೇಡ, ಹೇಳ್ಕೊಂಡ್ರೆ ಸುಮ್ಮನೆ ಸಮಸ್ಯೆಗಳಾಗತ್ತೆ ಅಂತ ಒಂದಷ್ಟು ಜನ ಇರ್ತಾರೆ. ಆದರೆ ಇನ್ನೊಂದಷ್ಟು ಜನ ಇರ್ತಾರೆ, ನಾವು ಏನು ಕೊಡ್ತೀವೋ ಅದನ್ನು ಹೇಳ್ಕೊಳ್ಳೋಣಪ್ಪ, 4 ಜನಕ್ಕೆ ಪ್ರೇರಣೆ ಆಗತ್ತೆ ಅಂತ ಹೇಳೋರು ಒಂದಷ್ಟು ಜನ ಇರ್ತಾರಪ್ಪ. ನಮ್ಮ ಕೆಲವು ನೆಟ್ಟಿಗರ ಮನಸ್ಸು ಹೆಂಗೆ ಅಂದರೆ, ಗುರು ನೀನು ಕೊಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ಆದರೆ ಪುಕ್ಸಟ್ಟ ಪಬ್ಲಿಸಿಟಿ ಮಾತ್ರ ತಗೋಬೇಡ ಅನ್ನೋರು ಒಂದಷ್ಟು ಜನ ಇರ್ತಾರೆ. ಅವ್ರ ಪ್ರಕಾರ ಏನಂದರೆ, ಏನು 100 ರೂಪಾಯಿನೋ 1000 ರೂಪಾಯಿನೋ 2000 ರೂಪಾಯಿನೋ ಕೊಡ್ತಾ ಇರ್ತಾರೆ, ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನು ಹಾಕ್ಕೊಂಡು ಪಬ್ಲಿಸಿಟಿ ತಗೊಳ್ತಾ ಇರ್ತಾರೆ ಅಂತ ಅವ್ರ ವಾದ. ಏನು ಗೊತ್ತಾ, ಏನೋ ಒಂದು 100 ರೂಪಾಯಿ ಕೊಡೋದ್ರಿಂದನೋ, ಒಂದು ಕಣ್ಣು ಆಪ್ರೇಷನ್ ಮಾಡಿಸೋದ್ರಿಂದನೋ ಯಾರಿಗೋ ಒಬ್ರಿಗೆ ಹೆಲ್ಪ್ ಆಗ್ತಾ ಇದೆಯಲ್ಲ ಅಂತ ಖುಷಿ ಪಟ್ಬಿಟ್ರೆ ನಮ್ಮ ಜೀವನ ಸಾರ್ಥಕ. ಸಾಕ್ಬಿಡೋ ಗುರು, ಅವನು ಏನೋ ಪಬ್ಲಿಸಿಟಿಗಾರ ಮಾಡ್ಕೊಳ್ಳಿ, ವಿಡಿಯೋನಾರ ಮಾಡ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ, 4 ಜನಕ್ಕೆ 100 ರೂಪಾಯಿ ಕೊಡ್ತಾನೆ ಅಂದರೆ ಅದರಿಂದ ಆ 4 ಜನಕ್ಕೆ ಬೆನಿಫಿಟ್ ಅಂತ ಆಯ್ತಲ್ಲ, ಅಷ್ಟು ಸಾಕು. ಇನ್ನೂ ಕೆಲವರು ಕಮೆಂಟ್ ಮಾಡಿದಾರಪ್ಪ ಈ ವಿಚಾರದ ಸಲುವಾಗಿ, ಏನು ಬಿಡುಗರು, ಪುಕ್ಸಟ್ಟೆ ಸರ್ಕಾರದವರಾಗಲಿ ಅಥವಾ ಪಂಚಾಯತಿನವರಾಗಲಿ ಕರ್ಕೊಂಡೋಗಿ ಆಪ್ರೇಷನ್ ಮಾಡಿಸ್ಕೊಂಡು ಬರ್ತಾರೆ, ಅವರು ಯಾರು ಪಬ್ಲಿಸಿಟಿ ತಗೊಳ್ಳಲ್ಲ. ಆದರೆ ನೀನು 4-5 ಜನನ ಆಪ್ರೇಷನ್ ಮಾಡಿಸ್ಬಿಟ್ಟು ಪುಕ್ಸಟ್ಟೆ ಪಬ್ಲಿಸಿಟಿ ತಗೊಳ್ತೀಯಲ್ಲ ಅಂತ ಒಂದಷ್ಟು ಜನ ಕಮೆಂಟ್ ಮಾಡ್ಯಾರೆ. ಸರ್ಕಾರ ಅದರ ಕೆಲಸವನ್ನು ಮಾಡಲೇಬೇಕು, ಅದು ಏನು ಪುಕ್ಸಟ್ಟೆ ಮಾಡ್ತಾ ಇಲ್ಲ, ನಿಮ್ಮ ತೆರಿಗೆಯ ದುಡ್ಡಿಂದನೇ ಮಾಡ್ತಾ ಇರೋದು. ಅದು ಮೊದಲನೇದಾಗಿ ಎಲ್ಲರಿಗೂ ಗೊತ್ತಿರೋಂಥ ವಿಚಾರನೇ. ಅದರ ನಡುವೆ ಅಷ್ಟು ಮಾಡಿದಾನೆ ಪರವಾಗಿಲ್ಲಪ್ಪ ಅಂತ ಖುಷಿ ಪಡಬೇಕಪ್ಪ. ಯಾಕೆ ಅಂದರೆ ನೋಡಿ, ಸರ್ಕಾರ ಫ್ರೀಯಾಗಿ ಟ್ರೀಟ್ಮೆಂಟನ್ನು ಕೊಡ್ತಾ ಇದೆ, ಕಣ್ಣು ಆಪ್ರೇಷನ್ ಮಾಡಿಸ್ತಾ ಇದ್ದಾರೆ. ಆದರೂ ಕೂಡ ಕಣ್ಣಿನ ಆಸ್ಪತ್ರೆಗಳು ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಮಾಡ್ತಾ ಇಲ್ವಾ? ಅಷ್ಟು ಸರ್ಕಾರ ಫ್ರೀ ಕೊಟ್ಟರು ಕೂಡ ಪ್ರೈವೇಟ್ ಹಾಸ್ಪಿಟಲಲ್ಲಿ ಜನ ಹೋಗಿ ಕಣ್ಣಿನ ಆಪರೇಷನ್ ಮಾಡಿಸ್ಕೊಂಡು ಬರ್ತಾ ಇಲ್ವಾ? ಇಷ್ಟೆಲ್ಲ ಫೆಸಿಲಿಟಿ ಇದೆ, ಆದರೂ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಜನ ಹೋಗ್ತಾ ಇದ್ದಾರೆ ಅಂತಂದರೆ ಏನೋ ಒಂದು ಲೋಪದೋಷ ಇದೆ ಅಂತಲೇ ಅರ್ಥ. ಅದು ಕರ್ಕೊಂಡೋಗಿ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಕೊಡಿಸಿರೋದು ಏನು 40-50 ವರ್ಷದವ್ರನ್ನಲ್ಲ, ಅದಕ್ಕಿಂತ ವಯಸ್ಸಾಗಿರೋರ್ನ. ಪಾಪ ಅವ್ರನ್ನ ನುಡಿಗೆ ಯಾರು ಕರ್ಕೊಂಡು ಹೋಗಲಿಲ್ಲ ಅಂತನೋ, ಅಥವಾ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತನೋ, ಅಥವಾ ಪ್ರೈವೇಟ್ ಹಾಸ್ಪಿಟಲಲ್ಲಿ ಹೋದರೆ ದುಡ್ಡು ಜಾಸ್ತಿ ಆಗತ್ತೆ ಅಂತನೋ ಏನೂ ಗೊತ್ತಿಲ್ಲ, ಪಾಪ ಆಪ್ರೇಷನ್ ಮಾಡಿಸಿಲ್ಲ. ಡ್ರೋನ್ ಪ್ರತಾಪ್ ಏನಾದರೂ ಕರ್ಕೊಂಡೋಗಿ ಆಪ್ರೇಷನ್ ಆಗಿರೋರಿಗೆ ಪಬ್ಲಿಸಿಟಿಗೋಸ್ಕರ ಇನ್ನೊಂದು ಆಪ್ರೇಷನ್ ಮಾಡಿಸ್ತಾರಂದರೆ ಅದೊಂದು ಲೆಕ್ಕ ಬೇರೆ. ಪಬ್ಲಿಸಿಟಿಗೋಸ್ಕರ 40-50 ವರ್ಷದವರಿಗೆ ಕರ್ಕೊಂಡೋಗಿ ಆಪ್ರೇಷನ್ ಮಾಡಿಸ್ತಾರಂದರೆ ಅದು ಬೇರೆ ಅಲ್ಲ. ಅವ್ರಿಗೂ ಮಾಡಿಸ್ಬಾರ್ದು ಅಂತೇನಲ್ಲ, ಆದರೆ ಯಾರು ಅವಕಾಶ ವಂಚಿತರು ಅಂತಿದ್ರಲ್ಲ ಪಾಪ ಅವ್ರಿಗೋಸ್ಕರ ಮಾಡಿದಾನಪ್ಪ. ಅದಕ್ಕೋಸ್ಕರ ಒಂದಷ್ಟು ಜನ ಹರ್ಕೊಳ್ಳೋದು ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ. ಆ 4-5 ಜನಕ್ಕೆ ಮಾಡಿಸೋ ಸಾಮರ್ಥ್ಯ ನಮಗಿದೆಯಾ ಅಂತ ಒಂದು ಪ್ರಶ್ನೆ. ಆಯ್ತಪ್ಪ, ವಿಡಿಯೋನಾರ ಮಾಡ್ಕೊಳ್ರಿ, ಸೋಷಿಯಲ್ ಮೀಡಿಯಾದಲ್ಲಾರ ಹಾಕ್ಕೊಳ್ರಿ, ಆದರೆ 4-5 ಜನ ನೀವು ಕರ್ಕೊಂಡೋಗಿ ಮಾಡಿಸ್ರಿ ಅಂತಂದಾಗ ನಿಜವಾದ ಸಮಸ್ಯೆಗಳು, ನಿಜವಾದ ಬಂಡವಾಳ ಹೊರಗೆ ಬರುತ್ತೆ. ಡ್ರೋನ್ ಪ್ರತಾಪ್ ಬಗ್ಗೆ ನನಗೂ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಮೊದಲಿನಿಂದನೂ ಇತ್ತು.
ಬಿಗ್ ಬಾಸ್ ನಿಜವಾಗ್ಲೂ ಲಾಭ ಆಗಿದ್ದು ಡ್ರೋನ್ ಪ್ರತಾಪ್ ಅವರಿಗೆ. ಯಾಕಂದ್ರೆ ಆ ಒಂದು ಮಾಧ್ಯಮದಿಂದನೇ ಇವತ್ತು ಡ್ರೋನ್ ಪ್ರತಾಪ್ ಅವರು ಒಂದಷ್ಟು ಪಾಸಿಟಿವ್ ಆಗಿ ಅಲ್ಲಿಂದ ಹೊರಗೆ ಬರಕ್ಕೆ ಸಾಧ್ಯ ಆಯಿತು. ಜನರ ಮನಸ್ಸಲ್ಲಿ ಒಂದಷ್ಟು ಪಾಸಿಟಿವ್ ಆಗಿ ಇರಲಿಕ್ಕೆ ಸಾಧ್ಯ ಆಯಿತು. ನಮ್ಮ ಪ್ರತಾಪ್ ಅವರು ಅಕಸ್ಮಾತ್ ಬಿಗ್ ಬಾಸಿಗೆ ಹೋಗ್ಲಾರ್ದಂಗೆ ಸುಮ್ಮನೆ ಇಂಥ ಕೆಲಸಗಳನ್ನು ಮಾಡ್ಕೊಂಡಿದ್ದಿದ್ರೆ ಇನ್ನೊಂದಷ್ಟು ಜನ ಇನ್ನೂ ಕುಹಕಗಳನ್ನು ಮಾತಾಡೋರು, ಇನ್ನೊಂದಷ್ಟು ರೇಗ್ಸೋರು, ಇನ್ನೊಂದಷ್ಟು ನೆಗೆಟಿವ್ ಕಮೆಂಟ್ಗಳನ್ನು ಹಾಕೋರು. ಆದರೆ ಬಿಗ್ ಬಾಸಿಗೆ ಹೋದ ನಂತರದಲ್ಲಿ ಸಾಕಷ್ಟು ಜನರ ಮನಸ್ಸಿನ ಪರಿವರ್ತನೆ ಆಗಿದೆ. ಅದರಲ್ಲಿ ಅವರು ನಡ್ಕೊಳ್ಳೋ ರೀತಿಯಿಂದನೋ ಮತ್ತೊಂದೋ ಗೊತ್ತಿಲ್ಲ. ಆದರೆ ಒಳ್ಳೆ ಅಭಿಪ್ರಾಯ ಅಂತೂ ಡ್ರೋನ್ ಪ್ರತಾಪ್ ಅವರ ಬಗ್ಗೆ ಬಂದಿದೆ ಅಂತಲೇ ಹೇಳ್ಬೋದು. ಏನೋ ಒಂದಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ನಾವು ಅದನ್ನು ನೆಗೆಟಿವ್ ಆಗಿ ಕಮೆಂಟ್ ಮಾಡ್ದೇನೆ ಒಳ್ಳೆ ರೀತಿಯಲ್ಲಿ ಪ್ರೋತ್ಸಾಹ ಮಾಡೋಣ. ಇನ್ನೊಂದಷ್ಟು ಜನ ಸಮಾಜಕ್ಕೋಸ್ಕರ ಮತ್ತೊಂದಷ್ಟು ಕೆಲಸಗಳನ್ನು ಮಾಡಲಿ ಅಂತಲೇ ಬಯಸೋಣಪ್ಪ. ನಮ್ಮ ಕೈಲಾಗಿದ್ದು ನಾವು ಮಾಡೋಣ, ಅವ್ರ ಕೈಲಾಗಿದ್ದನ್ನು ಅವ್ರು ಮಾಡಿದ್ದಾರೆ, ಖುಷಿ ಪಡೋಣ. ನಾವು ಮಾಡೋಕ್ಕಾಗದೇ ಇದ್ರೂ ಪರವಾಗಿಲ್ಲ ಅಂತ ಅವ್ರನ್ನ ನೋಡಿ ಖುಷಿ ಪಡೋಣ ಅಲ್ವಾ? ಅಷ್ಟು ಆಗಲ್ವಾ? ಅಷ್ಟಾಗತ್ತೆ. ನಮ್ಮ ಜನಕ್ಕೆ ಸಾಕಷ್ಟು ಜನ ಒಳ್ಳೆ ಕಮೆಂಟ್ಗಳನ್ನು ಕೂಡ ಹಾಕಿದ್ದಾರೆ. ಯಾರು ಏನೇ ಒಳ್ಳೆ ಕೆಲಸ ಮಾಡಿದ್ರು ನೆಗೆಟಿವ್ ಆಗಿ ಮಾತಾಡೋ ಒಂದಷ್ಟು ಜನ ಇದ್ದೇ ಇರ್ತಾರೆ. ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಾರ್ದಂಗೆ ಮಿಸ್ಟರ್ ಡ್ರೋನ್ ಪ್ರತಾಪ್ ಅವರೇ ಒಂದಷ್ಟು ಒಳ್ಳೆ ಕೆಲಸಗಳನ್ನು ಹಾಗೆ ಮಾಡ್ಕೊಳ್ತಾ ಹೋಗಿ, ತಲೆ ಕೆಡಿಸ್ಕೊಬೇಡ್ರಿ. ನೀವು ನಿಮ್ಮ ಜೀವನದಲ್ಲಿ ಏನು ಸಾಧನೆ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆದರೆ ಮಾಡೋ ಪ್ರಯತ್ನಗಳೆಲ್ಲ ಒಳ್ಳೇದಾಗಿರಲಿ ಅಂತ ಹೇಳ್ತಾ ಇಲ್ಲಿವರೆಗೂ ಬಂದಿದ್ದೀರಿ, ವಿಡಿಯೋನ ನೋಡಿದ್ದೀರಿ. ಮತ್ತೆ ಸಿಗ್ತಾ ಇರೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು, ನಮಸ್ಕಾರ ಕರ್ನಾಟಕ.